ವೆಲ್ಕಮ್ ಬ್ಯಾಕ್ ಗೈಸ್. ರಂಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಆಲ್ಟರ್ನೇಟ್ ಕಂಟೆಂಟ್ ಅಂತ ಅಂದರೆ ಏನು, ಮತ್ತು ಯಾವಾಗ ಆಲ್ಟರ್ನೇಟ್ ಕಂಟೆಂಟ್ಗೆ ಎಸ್ ಅಂತ ಕೊಡಬೇಕು ಮತ್ತು ಯಾವಾಗ ನೋ ಅಂತ ಕೊಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಲ್ಟರ್ನೇಟ್ ಕಂಟೆಂಟ್ಗೆ ಎಸ್ ಆರ್ ನೋ ಕೊಡಲೇಬೇಕು. ಅದು ಕಂಪಲ್ಸರಿಯಾಗೇ ಇರುತ್ತೆ. ಬಟ್ ಯಾವ ಒಂದು ವಿಡಿಯೋಗೆ ಎಸ್ ಅಂತ ಕೊಡಬೇಕು ಮತ್ತು ಯಾವುದಕ್ಕೆ ನೋ ಅಂತ ಕೊಡಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆ ಎಲ್ಲ ಕನ್ಫ್ಯೂಷನ್ಗೂ ಕೂಡ ಆನ್ಸರ್ ಮಾಡೋ ಅಂಥ ಪ್ರಯತ್ನನ ನಾನಿವತ್ತು ಪಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗಾಯ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಆಲ್ಟರ್ನೇಟ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಆಲ್ಟರ್ನೇಟ್ ಕಂಟೆಂಟಲ್ಲಿ ಎಸ್ ಆ್ಯಂಡ್ ನೋ ಅಂತ 2 ಆಪ್ಷನ್ ಇರುತ್ತೆ. ಅದರಲ್ಲಿ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಲೇಬೇಕು. ಮತ್ತು ಯಾವ ಥರ ವೀಡಿಯೋಸ್ಗೆ ಎಸ್ ಅಂತ ಕೊಡಬೇಕು ಅಂತಂದರೆ ನೋಡಿ, ಒಂದು ಒರಿಜಿನಲ್ ವೀಡಿಯೋ ಅಥವಾ ರಿಯಲ್ ವೀಡಿಯೋ ಇರುತ್ತೆ. ಸೊ ಆ ರಿಯಲ್ ವೀಡಿಯೋನ ಆಲ್ಟರ್ ಮಾಡಬೇಕು, ಸ್ವಲ್ಪ ಬದಲಾವಣೆನ ಮಾಡಬೇಕು ಅದರಲ್ಲಿ, ಅಂಥದನ್ನು ಆಲ್ಟರ್ನೇಟ್ ಕಂಟೆಂಟ್ ಅಂತ ಕರಿತೀವಿ. ಬಟ್ ಈಗ ಒಂದು ಫಿಲ್ಟರ್ ಹಾಕಿದ್ರೂ ಕೂಡ ಅದು ಒಂದು ಬದಲಾವಣೆನೇ. ಸೊ ಆ ಥರ ಯಾವ ಒಂದು ಚೇಂಜಸ್ಗೆ ನಾವು ಎಸ್ ಕೊಡಬೇಕು, ಯಾವುದಕ್ಕೆ ನೋ ಕೊಡಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ನೀವು ಆಲ್ಟರ್ನೇಟ್ ಕಂಟೆಂಟ್ ಆಪ್ಷನ್ನ ಪ್ರೆಸ್ ಮಾಡ್ತೀರಲ್ವ, ಅಲ್ಲಿ 3 ಪಾಯಿಂಟ್ಸ್ ಅವರೇನೆ ಕೊಟ್ಟಿರ್ತಾರೆ. ಅದು ಮೇನ್ ಪಾಯಿಂಟ್ಸ್ ಆಗಿರುತ್ತೆ. ಅದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಯಾವ ವಿಡಿಯೋಗೆ ಎಸ್ ಅಂತ ಕೊಡಬೇಕು ಇಲ್ಲ ನೋ ಅಂತ ಕೊಡಬೇಕು ಅಂತ ನಿಮ್ಗೆ ಅಲ್ಲೇ ಕ್ಲಾರಿಟಿ ಸಿಗುತ್ತೆ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಆ 3 ಪಾಯಿಂಟ್ಸು ಇಲ್ಲಿ ಸ್ಕ್ರೀನಲ್ಲಿ ಬಂದಿರುತ್ತೆ. ಸೊ ಒಂದ್ಸರಿ ಫಸ್ಟ್ ಪಾಯಿಂಟ್ನ ಓದ್ತೀನಿ ನೋಡಿ. ಮೇಕ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದೇ ಡಿಡಂಟ್ ಸೇ ಆರ್ ಡೂ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನೀವೇನು ಅರ್ಥ ಮಾಡ್ಕೊಬೇಕು ಅಂತಂದರೆ, ರಿಯಲ್ ಪರ್ಸನ್ ಅಂತಂದರೆ ಅವರು ಎಕ್ಸಿಸ್ಟ್ ಇರಬೇಕು, ಭೂಮಿ ಮೇಲೆ ಇರಬೇಕು. ಆಲ್ಮೋಸ್ಟು ಈ ಆಲ್ಟರ್ನೇಟ್ ಕಂಟೆಂಟ್ ವೀಡಿಯೋಸ್ ಏನು ಬರುತ್ತೆ, ಇದೆಲ್ಲ ತುಂಬ ಪಾಪ್ಯುಲರ್ ಆಗಿರೋವಂಥ ಪೀಪಲ್ ಏನಿರ್ತಾರೆ ಅವ್ರ ಮೇಲೇ ಮಾಡೋ ಅಂಥದ್ದು. ಈ ಸೆಲೆಬ್ರಿಟೀಸ್ ಮೇಲೆ ಈ ಆಲ್ಟರ್ನೇಟ್ ಕಂಟೆಂಟ್ ವಿಡಿಯೋನ ಆಲ್ಮೋಸ್ಟು ಮಾಡ್ತಾರೆ. ಸೊ ಆ ರಿಯಲ್ ಪರ್ಸನ್ ಇರ್ತಾರಲ್ವ, ಅವರು ಹೇಳ್ದೇ ಇರೋದನ್ನು ಅಥವಾ ಅವರು ಮಾಡದೇ ಇರೋವಂಥ ಕೆಲಸನ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ ಅಂತ, ಮೀನ್ಸ್ ಆ ಡೈಲಾಗ್ ಆಗಿರ್ಬೋದು, ಇಲ್ಲ ಏನಾದರೂ ಅವ್ರು ಮಾತಾಡಿರೋ ಥರ AI ಮುಖಾಂತರ ಅವರ ವಾಯ್ಸ್ನ ಜನ್ರೇಟ್ ಮಾಡ್ಕೊಳ್ಳೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಸುದೀಪ್ ಸರ್ ಅಂತಲೇ ಅಂದ್ಕೊಳ್ಳಿ. ಸೊ ಅವರೊಂದು ಸ್ಟೇಜ್ ಮೇಲೆ ಮಾತಾಡ್ತಾ ಇರ್ತಾರೆ, ಕೆಳಗಡೆ ಮತ್ತೊಬ್ಬರು ಕೂತಿರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ಮಾತಾಡಿದಾಗ ಕೆಳಗಡೆ ಇರೋರು ಮನಸ್ಸಲ್ಲಿ ಏನೋ ಅಂದ್ಕೊತಾ ಇರ್ತಾರೆ, ಅದನ್ನು ಟ್ರೋಲ್ ಮಾಡಬೇಕು. ಆಗ ಇವ್ರ ವಾಯ್ಸ್ ಇರುತ್ತಲ್ಲ, ಕೆಳಗಡೆ ಕೂತಿರೋ ಅಂಥವ್ರ ವಾಯ್ಸು ಅವರ ಮೈಂಡ್ ವಾಯ್ಸ್ ಅಲ್ಲಿ ಹೇಳೋ ಥರ ಅವರ ವಾಯ್ಸ್ನ AI ಜನ್ರೇಟ್ ಮಾಡೋದು. ಜನ್ರೇಟ್ ಮಾಡಿಬಿಟ್ಟು ಅವರು ಏನು ಹೇಳ್ತಾರೆ ಅನ್ನೋ ಥರ ಒಂದು ವಿಡಿಯೋನ ರೆಡಿ ಮಾಡೋದು. ಸೊ ಇವ್ರು ಮಾತಾಡೋದಕ್ಕೆ ಆಪೋಸಿಟ್ಟಾಗಿ ಇವ್ರು ಏನು ಮಾತಾಡ್ಬೋದು ಅಂತ ಆ ಥರ. ಇಲ್ಲಾಂತಲೇ ಯಾರಾದರೂ ಆಗಿರಲಿ, ಅವರು ವಾಯ್ಸ್ನ, ಬೇರೆಯವರ ವಾಯ್ಸ್ನ AI ಜನ್ರೇಟ್ ಮಾಡಿಕೊಂಡು ಅವರು ಹೇಳ್ದೇ ಇದ್ರೂ ಕೂಡ ಹೇಳಿರೋ ಥರ ಅವರ ಒಂದು ವಾಯ್ಸಲ್ಲಿ ವಿಡಿಯೋನ ಮಾಡೋದು. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಇಬ್ಬರು ಸೆಲೆಬ್ರಿಟೀಸ್ ಅಂತ ಅಂದ್ಕೊಳ್ಳಿ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡೋ ಥರ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಅಂಥ ವೀಡಿಯೋಸ್ಗೆ ಆಲ್ಟರ್ನೇಟ್ ಕಂಟೆಂಟ್ ಏನಿರುತ್ತೆ ಅದನ್ನು ಎಸ್ ಅಂತ ಕೊಡಬೇಕಾಗುತ್ತೆ. ರಿಯಲ್ ಪರ್ಸನ್ ಇರ್ತಾರೆ. ಸೊ ಸರಿನಾ, ಆ ಪರ್ಸನ್ನೇ AI ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ರಿಯಲ್ ಪರ್ಸನ್ದು ವಾಯ್ಸ್ನ ಜನ್ರೇಟ್ ಮಾಡಿಬಿಟ್ಟು ಅವ್ರು ಹೇಳಿರೋ ಥರ ಹೇಳಿರ್ತಾರೆ. ಹಾಗೆಯೇ ಅವ್ರು ಮಾಡದೇ ಇರೋದನ್ನು ಮಾಡಿಸಿರ್ತಾರೆ ಇಲ್ಲಿ, ಅಂದರೆ ಎಡಿಟ್ ಮಾಡಿಬಿಟ್ಟು ಮಾಡಿರ್ತಾರೆ. ಅಂಥ ವೀಡಿಯೋಸ್ಗೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಇದರಂಡರಲ್ಲಿ ಯಾವುದ್ಯಾವ್ದು ಬರುತ್ತೆ ಅಂದರೆ ಡೀಪ್ ಫೇಕ್ ವೀಡಿಯೋಸ್ ಮಾಡ್ತಾರಲ್ವ. ಸೊ ತುಂಬ ಜನ ಸೆಲೆಬ್ರಿಟೀಸ್ದೆಲ್ಲ ಡೀಪ್ ಫೇಕ್ ವೀಡಿಯೋಸ್ ಎಲ್ಲ ತುಂಬ ಜನ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವ್ರದ್ದು ತುಂಬಾ ಡೀಪ್ ಫೇಕ್ ವೀಡಿಯೋಸ್ ಎಲ್ಲ
ಹರಿದಾಡ್ತಾ ಇತ್ತು ಅಲ್ವಾ, ಆ ಥರ ವಾಯ್ಸ್ ಜನ್ರೇಟೆಡ್ ಫ್ರಮ್ ಎ ಐ ವಿಡಿಯೋಸ್, ಎ ಐ ಇಂದ ವಾಯ್ಸ್ನ ಜನ್ರೇಟ್ ಮಾಡಿಬಿಟ್ಟು ಮಾಡೋ ಅಂಥದ್ದು. ಹಾಗೆಯೇ ಸಿಂಥೆಟಿಕ್ ವಾಯ್ಸ್ ಅಂತ ಅಂದರೆ ಅದೇನೆ ಅವರು ವಾಯ್ಸ್ನ ಜನ್ರೇಟ್ ಮಾಡಿಬಿಟ್ಟು ಹೇಳೋ ಅಂಥದ್ದು. ಸೊ ಇದು ಫಸ್ಟ್ ಪಾಯಿಂಟ್. ಆದರೆ ಸೆಕೆಂಡ್ ಪಾಯಿಂಟು ಇಲ್ಲಿ ಸ್ಕ್ರೀನ್ ಮೇಲಿರೋದ್ರಲ್ಲಿ ಸೆಕೆಂಡ್ ಪಾಯಿಂಟು ಆಲ್ಟರ್ಸ್ ದ ಫುಟೇಜ್ ಆಫ್ ಎ ರಿಯಲ್ ಈವೆಂಟ್ ಆರ್ ಪ್ಲೇಸ್. ಒಂದು ಪ್ಲೇಸ್ ಇರುತ್ತೆ ಅಥವಾ ಒಂದು ರಿಯಲ್ ಆಗಿ ಒಂದು ಈವೆಂಟ್ ನಡೆದಿರುತ್ತೆ, ಆ ಒಂದು ಈವೆಂಟ್ನ ಅಥವಾ ಪ್ಲೇಸ್ನ ಆಲ್ಟರ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯ ಪರ್ವತ ಅದೊಂದು ರಿಯಲ್ ಪ್ಲೇಸ್ ಅಲ್ವಾ, ಆ ಪ್ಲೇಸಲ್ಲಿ ಏನಾಗುತ್ತೆ ಅಂತಂದರೆ ಆ ಹಿಮ ಎಲ್ಲ ಕರಗಿ ಹಿಮಾಲಯನೇ ಬಿದ್ದೋಗೋ ಥರ ವೀಡಿಯೋಸ್ ಮಾಡೋದು. ಸೊ ಅದು ಆಲ್ಟರ್ ಮಾಡೋದು. ಅಥವಾ ರಿಯಲ್ ಪ್ಲೇಸ್ ಇರುತ್ತೆ, ಅಲ್ಲಿ ನಿಮ್ಮ ಇಮೇಜಸ್ನ ಆ್ಯಡ್ ಮಾಡೋದು, ಅಲ್ಲಿಗೆ ನೀವು ಹೋಗಿರೋ ಥರ ಇಮೇಜಸ್ನ ಆ್ಯಡ್ ಮಾಡೋದು. ಈ ಥರ ಆಲ್ಟರ್ ಮಾಡೋದು. ರಿಯಲ್ ಪ್ಲೇಸ್ ಆಗಿರ್ಬೋದು ಅಥವಾ ಒಂದು ಇವೆಂಟ್ ನಡೀತಾ ಇರುತ್ತೆ, ಅಲ್ಲಿ ನೀವು ಇರೋದೇ ಇಲ್ಲ, ಬಟ್ ನಿಮ್ಮ ಒಂದು ಇಮೇಜ್ನ ಹಾಕುವಂಥದ್ದು. ನಿಮ್ಮ ಇಮೇಜ್ ಅಂತಲೇ ಅಲ್ಲ, ಯಾವುದಾದ್ರೂ ಬೇರೆ ಇಮೇಜ್ ಹಾಕುವಂಥದ್ದು. ಒಟ್ಟಿನಲ್ಲಿ ರಿಯಲ್ ಆಗಿರೋವಂಥ ಪ್ಲೇಸ್ ಅಥವಾ ಇವೆಂಟ್ನ ನೀವು ಆಲ್ಟರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಇನ್ನೊಂದು ಥರ್ಡ್ ಪಾಯಿಂಟು ಜನರೇಟ್ಸ್ ಎ ರಿಯಲಿಸ್ಟಿಕ್ ಲುಕ್ಕಿಂಗ್ ಸೀನ್ ದಟ್ ಡಿಡಂಟ್ ಆ್ಯಕ್ಚುಲಿ ಆಕರ್ ಅಂತ ಹೇಳ್ಬಿಟ್ಟು. ಅಂದರೆ ನೋಡೋದಕ್ಕೆ ತುಂಬ ರಿಯಲ್ ಅಂತ ಅನಿಸುತ್ತೆ. ಸೊ ಅಷ್ಟು ರಿಯಲಿಸ್ಟಿಕ್ ಲುಕ್ಕಿಂಗ್ ಸೀನ್. ಇವಾಗ ಒಬ್ಬರು ಪರ್ಸ್ನಾಲಿಟಿನ ಯೂಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಮೋದಿಜಿಯವರು ಅವ್ರ ಪರ್ಸ್ನಾಲಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಡ್ಯಾನ್ಸ್ ಮಾಡೋ ಥರ, ಆ್ಯಕ್ಚುಲಿ ಅವರು ಡ್ಯಾನ್ಸ್ ಮಾಡಿರೋದಿಲ್ಲ, ಬಟ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಥರ ವಿಡಿಯೋನ ಕ್ರಿಯೇಟ್ ಮಾಡೋದು. ಯಾವುದು ಅಂತಂದರೆ ಡಿಜಿಟಲಿ ಆಲ್ಟರ್ಡ್ ಲೈಕ್ನೆಸ್ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಈ ಎಡಿಟಿಂಗ್ ಮುಖಾಂತರನೇ ಅವರು ಡ್ಯಾನ್ಸ್ ಮಾಡೋ ರೀತಿಯೆಲ್ಲ ಮಾಡೋ ಅಂಥದ್ದು. ಮಾಡಿಫೈಡ್ ಫುಟೇಜ್ ಅಂತ ಅಂದರೆ ಫೇಮಸ್ ಪ್ಲೇಸಸ್ಸಲ್ಲೆಲ್ಲ ಇಮೇಜಸ್ಸು ಹಾಕಿ ಮಾಡೋ ಅಂಥದ್ದು. ಈ ಥರದಕ್ಕೆಲ್ಲ ನೀವು ಎಸ್ ಕೊಡಬೇಕಾಗುತ್ತೆ. ಮತ್ತು ಎ ಐ ಜನ್ರೇಟೆಡ್ ನ್ಯೂಸ್ ಚಾನಲ್ ಬಂದಿದೆ ಅಲ್ವಾ, ಎ ಐ ಜನ್ರೇಟೆಡ್ ನ್ಯೂಸು. ಸೊ ಅಲ್ಲಿ ವಾಯ್ಸನ್ನು ಕೂಡ ಎ ಐದೇ ಆಗಿರುತ್ತೆ, ಹಾಗೆ ಪರ್ಸನ್ನು ಕೂಡ ಎ ಐ ಆಗಿರುತ್ತೆ. ಸೊ ಎ ಐ ಮುಖಾಂತರನೇ ಆ ಪರ್ಸನ್ನು ಕೂಡ ಇರ್ತಾರೆ. ಅಲ್ಲಿ ತುಂಬಾ ರಿಯಾಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿರ್ತಾರೆ. ಅವರು ನಿಜವಾಗಿ ಇದ್ದಾರೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲ ಜನಕ್ಕೆ. ಆ ರೀತಿ ಕ್ರಿಯೇಟ್ ಮಾಡಿದಾಗ ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆನಾ? ಸೊ ರಿಯಾಲಿಸ್ಟಿಕ್ಕಾಗಿ, ತುಂಬ ರಿಯಾಲಿಸ್ಟಿಕ್ಕಾಗಿ, ಅದರಲ್ಲಿ ಜನಗಳಿಗೆ ಡೌಟ್ ಬರಬಾರ್ದು. ಓಕೆನಾ? ಆ ಥರ ನೀವು ಎ ಐ ಮುಖಾಂತರ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಈಗ ಆಲ್ಟರ್ಡ್ ಕಂಟೆಂಟಿಗೆ ಎಸ್ ಅಂತ ಯಾಕೆ ಕೊಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅಂತಂದರೆ ಜನಗಳಿಗೆ ಕನ್ಫ್ಯೂಸ್ ಆಗೋ ಥರ ಈ ಆಲ್ಟರ್ಡ್ ಕಂಟೆಂಟಿಂದ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟಿರ್ತಾರೆ. ಸೊ ಈಗ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಹೇಳ್ದೇ ಇರೋದನ್ನು ಹೇಳಿದ್ದಾರೆ ಅಂತ ನೀವು ವಿಡಿಯೋನ ಕ್ರಿಯೇಟ್ ಮಾಡಿ ಹಾಕಿದ್ದೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೆಗೆಟಿವ್ ಆಗಿ ಅವ್ರನ್ನ ಪೋರ್ಟ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಅವರ ಇಮೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಜನಗಳು ಅದನ್ನು ನಂಬಿಬಿಡ್ತಾರೆ. ಹಾಗಾಗಿ ಈ ಒಂದು ಆಲ್ಟರ್ಡ್ ಕಂಟೆಂಟ್ಗೆ ಎಸ್ ಅಂತ ಕೊಟ್ಟಾಗ ನಿಮ್ಮ ವಿಡಿಯೋದಲ್ಲಿ ಅದು ಲೇಬಲ್ ತೋರಿಸುತ್ತೆ ಆಲ್ಟರ್ಡ್ ಕಂಟೆಂಟ್ ಅಂತ. ಸೊ ಆಗ ಜನಕ್ಕೆ ಗೊತ್ತಾಗುತ್ತೆ ಇದು ರಿಯಲ್ ವಿಡಿಯೋ ಅಲ್ಲ, ಸೊ ಇದರಲ್ಲಿ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ, ಇದು ನಿಜ ಅಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಸೊ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ದು ಒಂದು ಸೇಫ್ಟಿಗೋಸ್ಕರ, ಹಾಗೆ ವ್ಯೂವರ್ಸ್ ಸೇಫ್ಟಿಗೋಸ್ಕರ, ಹಾಗೆ ಈಗ ಎಡಿಟಿಂಗ್ ಎಲ್ಲ ಮಾಡ್ತೀವಲ್ಲ, ಸೊ ಅವರ ಸೇಫ್ಟಿಗೋಸ್ಕರ ಯೂಟ್ಯೂಬ್ ಈ ಒಂದು ಆಪ್ಷನ್ನ ತಂದಿರೋವಂಥದ್ದು. ಹಾಗಾಗಿ ನೀವು ಈ ಎಲ್ಲ ಕಂಟೆಂಟ್ಗಳೇನಿರುತ್ತೆ ಇದನ್ನು ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ನೀವು ನಾರ್ಮಲ್ಲಾಗಿ ಎ ಐ ವಾಯ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಎಸ್ ಅಂತ ಕೊಡೋ ಅಂಥ ಅವಶ್ಯಕತೆ ಇಲ್ಲ. ಯಾರ್ದಾದ್ರೂ ರಿಯಲ್ ಪರ್ಸನ್ದು ವಾಯ್ಸ್ನ ಎ ಐಯಿಂದ ಜನ್ರೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಎಸ್ ಅಂತ ಕೊಡಬೇಕಾಗತ್ತೆ. ಹಾಗೆಯೇ ನೋ ಅಂತ ಯಾವ್ಯಾವ ಒಂದು ವೀಡಿಯೋಸ್ಗೆ ಕೊಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ವಿಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡೋದಕ್ಕೋಸ್ಕರ ನೀವು ಫಿಲ್ಟರ್ಸ್ನ ಯೂಸ್ ಮಾಡ್ತೀರಾ, ಕಲರ್ಸ್ನ ಯೂಸ್ ಮಾಡ್ತೀರಾ, ಹಾಗೆ ಈಗ ಸ್ವಲ್ಪ ಎಫೆಕ್ಟ್ಸ್ನ ಆ್ಯಡ್ ಮಾಡ್ತೀರಾ, ಅಂಥದಕ್ಕೆಲ್ಲ ಕೊಡುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ, ನಾರ್ಮಲ್ಲಾಗಿ ಎ ಐ ವಾಯ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ರೂ ಕೂಡ ಎಸ್ ಅಂತ ಕೊಡುವಂಥ ಅವಶ್ಯಕತೆ ಇಲ್ಲ, ನೋ ಕೊಡಬೇಕಾಗುತ್ತೆ ಅದಕ್ಕೆ. ಹಾಗೆಯೇ ಸೌಂಡ್ ಎಫೆಕ್ಟ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಇದಕ್ಕೆಲ್ಲನೂ ಕೂಡ
ನೋ ಅಂತಲೇ ಕೊಡಬೇಕಾಗತ್ತೆ. ಇನ್ನೊಂದು ಮೇಯ್ನ್ ಏನು ಅಂತಂದರೆ ಕಾರ್ಟೂನ್ ವೀಡಿಯೋಸು ಮತ್ತು ಆ್ಯನಿಮೆ ವೀಡಿಯೋಸ್ ಇರುತ್ತಲ್ಲ, ಸೊ ಅದರಲ್ಲಿ ಯಾಕೆ ಅದನ್ನು AI ಕ್ರಿಯೇಟ್ ಮಾಡಿದ್ರೂ ಕೂಡ ನೋ ಅಂತ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸೊ ಅದು ಜನಗಳಿಗೆ ಗೊತ್ತು, ಈ ಅನಿಮೆ ವೀಡಿಯೋಸ್ ಹಾಗೆಯೇ ಒಂದು ಕಾರ್ಟೂನ್ ವೀಡಿಯೋಸ್ ಏನಿರುತ್ತೆ ಅದು ರಿಯಲ್ ಲೈಫಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇರೋದಿಲ್ಲ, ಅದೆಲ್ಲನೂ ಕೂಡ ಎಡಿಟಿಂಗಲ್ಲಿ ಮಾಡಿರೋ ಅಂಥದ್ದು ಅಂತ ಜನಗಳಿಗೆ ಗೊತ್ತು. ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಜನಕ್ಕೆ, ಹಾಗಾಗಿ ನೋ ಅಂತ ಕೊಡಬೇಕಾಗುತ್ತೆ ಕಾರ್ಟೂನ್ ವೀಡಿಯೋಸ್ಗೆ. ಸೊ ಇದಿಷ್ಟನ್ನು ಕೂಡ ನಾನು ಹೇಳಬೇಕು ಅಂತ ಈ ವಿಡಿಯೋನ ಮಾಡಿರೋವಂಥದ್ದು. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಇನ್ನೂ ಏನಾದರೂ ಡೌಟ್ ಇದೆ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆದಷ್ಟು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ್ಯಾವ ವೀಡಿಯೋಸ್ಗೆ ಎಸ್ ಅಂತ ಕೊಡಬೇಕು, ಯಾವ್ಯಾವ ವೀಡಿಯೋಸ್ಗೆ ನೋ ಅಂತ ಕೊಡಬೇಕು ಅಂತ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಆಲ್ಟರ್ನೇಟ್ ಕಂಟೆಂಟ್ನ ಕರೆಕ್ಟಾಗಿ ಚೂಸ್ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದು. ಅಕಸ್ಮಾತ್ ನೀವೇನಾದರೂ ಚೂಸ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ವೀಡಿಯೋಸು ಡಿಲೀಟ್ ಆಗೋವಂಥ ಚಾನ್ಸಸ್ ಇರುತ್ತೆ, ಚಾನಲ್ ಕೂಡ ಟರ್ಮಿನೇಟ್ ಆಗ್ಬೋದು. ಹುಷಾರಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ. ಆಲ್ಟರ್ನೇಟ್ ಕಂಟೆಂಟ್ ಇರೋದನ್ನ ಆಲ್ಟರ್ನೇಟ್ ಕಂಟೆಂಟ್ ಇದೆ ಅಂತಲೇ ಕೊಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.